ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮೂರಲ್ಲಿ ಕರಗದ ಸಂಭ್ರಮ ಒಂದು ವಾರದಿಂದ ನಡೀತಾ ಇದೆ. ಫೈನಲಾಗಿ ಇವತ್ತು ಫೈನಲ್ ಡೇ ಇವತ್ತು. ಮತ್ತು ನಾನು ಬಂದಿದ್ದೀನಿ ಇಲ್ಲಿ ನೋಡ್ರಿ, ಎಲ್ಲ ಶಾಪಿಂಗು ಫಸ್ಟು. ಮತ್ತು ದೇವ್ರುಗಳು ಸಾಲಾಗಿ ದೇವ್ರುಗಳ ಪ್ರತಿ ಒಂಥರ ಡಿಫ್ರೆಂಟು ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಖುಷಿಯಾಗುತ್ತೆ. ಎಷ್ಟೊಂದು ದೇವ್ರುಗಳು ಪ್ರತಿಯೊಂದು ಸುತ್ತಮುತ್ತ ಹಳ್ಳಿಯಿಂದ ಕೂಡ ಈ ದಿವಸ ಇಲ್ಲಿ ಬರುತ್ತೆ, ನಮ್ಮ ಯಲಹಂಕದ ಕರಗದ ದಿವಸ. ಮತ್ತು ಇಲ್ಲೆಲ್ಲ ಕಡಲೆಪುರಿ ಅದು ಇದೆಲ್ಲ ನೋಡ್ಕೊಳ್ತಾ ನಾನು ದೇವಸ್ಥಾನಕ್ಕೆ ಡೈರೆಕ್ಟಾಗಿ ಹೋಗೋಣ. ಇನ್ನೂ ಕರಗ ನೋಡಿಲ್ಲ. ಪ್ರತಿ ವರ್ಷ ಅಲ್ಲಿ ರೋಡಲ್ಲಿ ಹೋಗೋವಾಗ ಒಂದು ಸರಿ ನೋಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಳ್ತಾ ಇದ್ದೆ. ಇವತ್ತು ಸ್ವಲ್ಪ ಲೇಟ್ ಆಗೋಯಿತು, ನನಗೆಲ್ಲೂ ಸಿಕ್ಕಲಿಲ್ಲ. ಡೈರೆಕ್ಟಾಗಿ ದೇವಸ್ಥಾನ ಹತ್ರನೇ ಹೋಗ್ಬಿಡೋಣ, ಅಲ್ಲಿ ಹೆಂಗೂ ಎಲ್ಲ ಊರೆಲ್ಲ ಸುತ್ತಾಕೊಂಡು ಮತ್ತೆ ಲಾಸ್ಟಲ್ಲಿ ದೇವಸ್ಥಾನಕ್ಕೆ ಬಂದಾಗ ತುಂಬ ಚೆನ್ನಾಗಿ ನೋಡ್ಕೊಬೋದು, ಕಣ್ಣು ತುಂಬ ಅಲ್ಲೇ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದೆ. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದೇ ಮಹೇಶ್ವರಮ್ಮ, ಯಲಹಂಕ ಕರಗದ ಅಮ್ಮ ಮಹೇಶ್ವರಮ್ಮನಿಗೆ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು. ಅಲಂಕಾರ ಎಲ್ಲ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಮ್ಮನ ಅಲಂಕಾರ ಎಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಅಮ್ಮ ಒಳಗಡೆ ಹೋಗಿ ಅಮ್ಮನಿಗೂ ನಮಸ್ಕಾರ ಹಾಕ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡೆ ನಾನು. ಕರಗನ ನೋಡಿಕೊಂಡೇ ಹೋಗೋಣ, ಲೇಟ್ ಆಗ್ತಾಯಿದೆ ಇನ್ನೂ ಅಂತ ಹೇಳಿದ್ರು. ಪರವಾಗಿಲ್ಲ, ಎಷ್ಟೇ ಲೇಟ್ ಆಗಲಿ ಇವತ್ತು ನೋಡಿಕೊಂಡೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಮತ್ತು ಇನ್ನೊಂದು ವಿಷಯ, ಇವಾಗ ದೊಡ್ಡವರೇ ಪ್ರತಿಯೊಬ್ಬರು ನಮ್ಮ ಹಿಂದೂಗಳು ಹೇಳೋದು, ಭಾಷಣ ಮಾಡೋವಾಗಲಿ ಮತ್ತು ಏನೋ ಒಂದು ತಿಳುವಳಿಕೆ ಹೇಳೋವಾಗ ಎಲ್ಲ ನಾನು ತುಂಬ ಕೇಳಿರೋದು, ಎಲ್ಲರೂ ಕೇಳಿದ್ದೀರ ನೋಡಿದ್ದೀರ. ಏನಂದರೆ ಪ್ರತಿಯೊಂದು ಸರಿನೂ ಅನ್ಯ ಧರ್ಮದವ್ರ ಜೊತೆ ನಮ್ಮ ಹಿಂದೂಗಳನ್ನ ಹೋಲಿಸೋದ್ರನ್ನ ಎಲ್ಲರೂ ಕೇಳಿರ್ತೀರ. ಶುಕ್ರವಾರ ಆದರೆ ನೋಡಿ ಅವ್ರು ಕರೆಕ್ಟಾಗಿ ಹೋಗ್ತಾರೆ, ಭಾನುವಾರ ಆದರೆ ನೋಡ್ರಿ ಕರೆಕ್ಟಾಗಿ ಹೋಗ್ತಾರೆ. ಯಾಕ್ರಿ, ನಮ್ಮ ಮಕ್ಕಳು ಆಚರಣೆ ವಿಚಾರಣೆ ಎಲ್ಲ ಗೊತ್ತಿದೆ, ಎಲ್ಲನೂ ಮಾಡ್ತಾ ಇದ್ದಾರೆ. ನಾವು ಯಾಕೆ ಪದೇ ಈ ಅನ್ಯ ಧರ್ಮದವ್ರ ಜೊತೆ ಹೋಲಿಸೋದು? ಎಷ್ಟು ನಮ್ಮ ಹಿಂದೂಗಳ ಧರ್ಮ ಅಂದರೆ ಎಷ್ಟು ಪವರು ನಮಗೆ ಗೊತ್ತಲ್ವ. ಅದನ್ನು ಬಿಟ್ಬಿಟ್ಟು ಯಾವಾಗ ಅನ್ಯ ಧರ್ಮದವ್ರ ಜೊತೆ ಹೋಲಿಸೋದು ಇನ್ನಾದರೂ ಬಿಟ್ಬಿಡಿ. ಯಾಕಂದರೆ ನೋಡಿ ಎಷ್ಟು ಶಕ್ತಿ ಇವರು, ಎಷ್ಟು ಒಂದು ವಾರ 15 ದಿವಸದಿಂದ ಉಪವಾಸ ಇದ್ದು ಆಚರಣೆ ವಿಚಾರಣ ಎಲ್ಲನೂ ಎಷ್ಟು ಚೆನ್ನಾಗಿ ಮುಂದುವರಿಸ್ಕೊಂಡು ಬರ್ತಾರೆ. ಇಷ್ಟು ನೋಡಿ, ಇದು ಪುಟ್ಟು ಪಾಪು, ಇದು 4 ವರ್ಷ, ಇದು ಕೂಡ ಮನೇಲಿ ಆಚಾರ ಹೇಳ್ಕೊಟ್ಟು ಅದು ಕೂಡ ಇದೇ ಥರ ಮಾಡಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ. ಈಗಂತೂ ಎಲ್ಲರ ಮನಲ್ಲೂ ದೇವ್ರ ಬಗ್ಗೆ ಸನಾತನದ ಬಗ್ಗೆ ಮಕ್ಕಳೇ ತಿಳ್ಕೊತಾ ಇದ್ದಾರೆ. ಮಕ್ಕಳೇ ಜಪ ಮತ್ತು ಪೂಜೆ ಎಲ್ಲರೂ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಪ್ರಕಾರ ನಮಗೆ ದೇವಸ್ಥಾನಕ್ಕೆ ಹೋಗೋದೇ ಒಂದು ವಿಭಿನ್ನ ರೀತಿ ಹೋಗ್ತೀವಿ ನಾವು. ಅಷ್ಟು ಮಡಿ ಉಟ್ಟು ಚಪ್ಪಲಿ ಹಾಕ್ದಿರ ಅಷ್ಟು ನಾವು ಭಕ್ತಿಯಿಂದ ಹೋಗ್ತೀವಿ. ಒಂದು ಪ್ರದಕ್ಷಿಣೆ ಹಾಕೋಕ್ಕೂ ನಾವು ಇಷ್ಟೇ ಪ್ರದಕ್ಷಿಣೆ ಹಾಕಬೇಕು ಸನಾತನ ಧರ್ಮದ ಪ್ರಕಾರ. ಒಂದು ಗಂಡು ದೇವರಿಗೆ ಇಷ್ಟೇ ಹಾಕಬೇಕು, ಹೆಣ್ಣು ದೇವರಿಗೆ ಇಷ್ಟೇ ಹಾಕಬೇಕು ಅನ್ನೋದೆಲ್ಲ ನಮ್ಮಲ್ಲಿ ಆಚಾರ ಇದೆ. ಒಂದು ನಮಸ್ಕಾರಕ್ಕೂ ಒಂದು ಆಚಾರ ಇದೆ. ನಾವೆಲ್ಲದಕ್ಕೊಂದು ಆಚಾರ ವಿಚಾರ ಸನಾತನ ಧರ್ಮದ ಪ್ರಕಾರ ನಾವೆಲ್ಲನೂ ಮಾಡ್ತೀವಿ. ಈಗಿನ ಮಕ್ಕಳು ಕೂಡ ಅಷ್ಟೇ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತಾವ್ರೆ, ಎಲ್ಲ ತಿಳ್ಕೊತಾವ್ರೆ. ಇವು ಔಟ್ಸೈಡ್ ಫಾರಿನವರೇ ತಿಳ್ಕೊಂಡು ನಮ್ಮ ಧರ್ಮದ ಬಗ್ಗೆ ಅಷ್ಟು ಆಚಾರ ವಿಚಾರ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ನಮ್ಮ ಮಕ್ಕಳು ಮಾಡಲ್ವಾ? ಹಾಗಾಗಿ ಇನ್ನಾದರೂ ಬಿಟ್ಬಿಡಿ, ಅನ್ಯ ಧರ್ಮದವ್ರ ಜೊತೆ ನಮ್ಮ ಹಿಂದೂಗಳನ್ನ ಹೋಲಿಸಿ ಮಾತಾಡೋದನ್ನು ಬಿಟ್ಬಿಡಿ. ಹಾಗೆ ಅಮ್ಮ ಬೆಳಗ್ಗೆ ನೋಡಿ 1 ಗಂಟೆಗೆ ಹೊರಗಡೆ ಹೋಗುತ್ತೆ. ದೇವಸ್ಥಾನದಿಂದ ಹೊರಗಡೆ ಹೋದರೆ 10 ಮೈಲಿ ಸುತ್ತಾಕ್ಕೊಂಡು ಎಲ್ಲ ಊರಲ್ಲಿರೋರ ಹತ್ರ ಎಲ್ಲ ಪೂಜೆ ಸ್ವೀಕಾರ ಮಾಡ್ತಾ ಮತ್ತೆ ದೇವಸ್ಥಾನಕ್ಕೆ ಬರೋದು. 15 ದಿವಸದಿಂದ ಉಪವಾಸ ಇದ್ದು ಬರಿಗಾಲಲ್ಲಿ ವ್ರತ ಆಚರಣೆ ಮಾಡಿ ಈ ದಿನ 10 ಮೈಲಿ ನಡೆದು ಊರೆಲ್ಲ ಓಡಾಡಿ ಮತ್ತೆ ದೇವಸ್ಥಾನಕ್ಕೆ ಬಂದು ಅಮ್ಮನ ಶಕ್ತಿ ಇಲ್ಲ ಅಂದರೆ ಇಷ್ಟೆಲ್ಲ ಸಾಧ್ಯನಾ ಹೇಳಿ? ಮತ್ತು ಇವಾಗ ಅಮ್ಮ ಒಳಗಡೆ ಹೋಗೋ ಸಮಯ, ಇದಂತೂ ಅದ್ಭುತ ಕ್ಷಣ. ಅಮ್ಮ ಒಳಗಡೆಗೆ ನಡ್ಕೊಂಡು ಹೋಗಲ್ಲ, ಮೊಣಕಾಲಿಂದ ಹೋಗೋದು. ಎಷ್ಟು ಕಷ್ಟ ಇರುತ್ತೆ ಮೊಣಕಾಲಲ್ಲಿ ಹೋಗೋದು, ಅದೆಲ್ಲ ದೇವ್ರ ಮಹಿಮೆನೇ. ತುಂಬ ಸ್ವತಃ ತಾವೇ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ಪ್ರತಿಯೊಬ್ಬರಿಗೂ ಅಮ್ಮನೇ ತಂದು ಕೊಡುತ್ತೆ. ಇದು ನೋಡಿ, ಪೂಜಾರಿ ಹೇಳ್ಬೋದು ಇದೆಲ್ಲ ಆಚಾರ ವಿಚಾರ ಎಷ್ಟು ನಮ್ಗೆ ಇದ್ರ ಬಗ್ಗೆ
ನಾನು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ರೆ ಇವಳು ನೋಡಿ ನನ್ನ ಫ್ರೆಂಡು, ನನ್ನ ಕ್ಲಾಸ್ಮೇಟು ಓಡ್ ಬಂದು ನನ್ನ ಹೆಸ್ರು ಹೇಳಿ ನೀನು ಅಲ್ವಾ ಲೀಲಾವತಿನಿ ಅಲ್ವಾ ನೀನು ಅಂತ ಹೇಳಿದ್ಲು. ಹೌದು ಅಂದರೆ ನಾನು ರೇಣುಕಾ ಕಣೆ, ನಾವಿಬ್ಬರು ಕ್ಲಾಸ್ಮೇಟ್ ಅಲ್ವಾ ಅಂತ ಅಂದ್ಲು. ಖುಷಿಯಾಗೋಯಿತು. ಅವಳು ಗುರ್ತಿಡ್ದು ಅಷ್ಟು ಜನದಲ್ಲಿ ಓಡ್ ಬಂದು ನನ್ನ ಮಾತಾಡಿಸಿದಾಗ ನಂಗೆ ತುಂಬ ಖುಷಿಯಾಯಿತು. ಎಷ್ಟು ವರ್ಷದ ಕ್ಲಾಸ್ಮೇಟ್ ಅದ್ರಿ, ಸ್ಕೂಲ್ ಫ್ರೆಂಡ್ ಅಂದ್ರೇ ಅಷ್ಟೊಂದು ಸಂತೋಷ ಅಲ್ವಾ. ಮತ್ತು ಇಬ್ಬರು ಫೋಟೋ ತಕ್ಕೊಂಡು ಮತ್ತು ಫೋನ್ ನಂಬರೆಲ್ಲ ವಿನಿಮಯ ಮಾಡ್ಕೊಂಡ್ವಿ. ಖುಷಿಯಾಗೋಯಿತು ಕ್ಲಾಸ್ಮೇಟ್ ಸಿಕ್ಕಿರ್ಲಲ್ಲ ಇವತ್ತು ಅಂತ. ಮತ್ತು ನೋಡಿ ಅಮ್ಮ ಇವಾಗ ಒಳಗಡೆ ಹೋಗ್ತಾ ಇದೆ. ಇವಾಗ ಮೊಣಕಾಲಲ್ಲಿ ತೆಗೆದುಕೊಂಡು ಗರ್ಭಗುಡಿವರೆಗೂ ಹಾಗೆ ಹೋಗ್ತಾರೆ ಅಮ್ಮ. ಈ ಕ್ಷಣ ಅಂತೂ ತುಂಬ ಅದ್ಭುತ, ಎಲ್ಲರಿಗೂ ಎಷ್ಟು ಖುಷಿಯಾಗುತ್ತೆ ನೋಡಿ. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಅಯೋಧ್ಯೆದು ಕೋರ್ಟಲ್ಲಿ ಕೇಸ್ ನಡೆಯುವಾಗ ನಮ್ಮ ಕಡೆ ಹಿಂದೂಗಳ ಲಾಯರು 75 ಇಯರ್ಸ್ ಅವ್ರಿಗೆ ಎಷ್ಟು ದಿನ ಅದು ಕೇಸ್ ನಡೀತೋ ಅಷ್ಟು ದಿನವೂ ಚಪ್ಪಲಿ ಹಾಕ್ಕೊಂಡಿರೇ ವಾದ ಮಾಡಿದ್ದಾರೆ ಅವರು. ಮತ್ತು ಅವ್ರಿಗೆ ನಿಂತ್ಕೊಂಡು ವಾದ ಮಾಡೋಕ್ಕಾಗ್ತಾ ಇರಲಿಲ್ವಂತ ಅಷ್ಟು ಹೊತ್ತು. ಆವಾಗ ಜಡ್ಜೆ ಪರ್ಮಿಷನ್ ಕೊಟ್ರಂತೆ, ನೀವು ಕೂತ್ಕೊಂಡ್ಬೋದು ನಮ್ಮ ಪರ್ಮಿಷನ್ ಇದೆ ಅಂದರೆ ಅವ್ರು ಅದಕ್ಕೂ ಒಪ್ಪದೆ ನಿಂತೇ ವಾದ ಮಾಡ್ತಾಯಿದ್ರಂತೆ. ಇದೆಲ್ಲ ಎಷ್ಟು ಅದ್ಭುತ ಅಲ್ವಾ ನಮ್ಮ ಹಿಂದುತ್ವದ ಬಗ್ಗೆ. ಒಂದೊಂದ್ಸರಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಊರ ಕಾರ್ಯ ಬಗ್ಗೆ ಒಂದು ಲೈಕ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.